ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ಸಿಂಧೂ ನಾಗರಿಕತೆಯ ನಗರದಲ್ಲಿ ಮನೆಯ ದ್ವಾರಗಳು ಮುಖ್ಯ ಬೀದಿಯ ಕಡೆ ತೆರೆದಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲೋಥಾಲ್ ಅನ್ನೋ ಒಂದು ನಗರದಲ್ಲಿ ಮನೆಯ ಮುಖ್ಯ ಬೀದಿಗಳು ದ್ವಾರಗಳು ಈ ಒಂದು ನಗರದಲ್ಲಿ ಮುಖ್ಯ ಬೀದಿಯ ಕಡೆಗೆ ತೆರೆದಿವೆ. ಎರಡನೇ ಪ್ರಶ್ನೆ, ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ನಿಕೇಟಿನ್ ಕುದುರೆ ವ್ಯಾಪಾರಿ, ಬಾರ್ಬೋಸಾ ಪೋರ್ಚುಗೀಸ್ ಅಧಿಕಾರಿ, ವರ್ತೆಮ ಸೈನಿಕ, ಬರ್ನಿಯರ್ ಫ್ರೆಂಚ್ ವೈದ್ಯ. ಸಿ ಆಪ್ಷನ್ ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆ, ಈ ಕೆಳಕಂಡ ಯಾವ ಸ್ಥಳವನ್ನು ಒಂದು ತೊಟ್ಟು ರಕ್ತ ಸುರಿಸದೆ ವಶಪಡಿಸಿಕೊಂಡು ಎಂದು ಹೇಳಲಾಗಿದೆ? ಒಂದು ತೊಟ್ಟು ರಕ್ತ ಸುರಿಸದೆ ವಶಪಡಿಸಿಕೊಂಡಂಥ ನಗರ ಕಂದಹಾರ್. ನಾಲ್ಕನೇ ಪ್ರಶ್ನೆ, ಕಪ್ಪು ಕೋಣೆ ದುರಂತ ಯಾರ ಸಮೃದ್ಧ ಕಲ್ಪನೆಯ ಮನೋಭ್ರಾಂತಿ ಎಂದು ಹೇಳಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಜಾನ್ ಜೆಫಾನಿಯಾ ಹಾಲ್ವೆಲ್ ಅನ್ನೋದು. ಆರ್ಕಾಟ್ ಮುತ್ತಿಗೆಯ ವೀರ ಯಾರು? ಐದನೇ ಪ್ರಶ್ನೆ, ಆರ್ಕಾಟ್ ಮುತ್ತಿಗೆಯ ವೀರ ರಾಬರ್ಟ್ ಕ್ಲೈವ್. ಆರನೇ ಪ್ರಶ್ನೆ, ವಿಶ್ವವಿದ್ಯಾಲಯಗಳು ಮತ್ತು ಸ್ಥಾಪಕರನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇಲ್ಲಿ ಉದ್ದಾಂಡಪುರ ಧರ್ಮಪಾಲ, ನಳಂದ ಕುಮಾರಪಾಲ, ವಿಕ್ರಮಶೀಲ ಗೋಪಾಲ, ತಕ್ಷಶಿಲ ಅನಾಮಿಕ. ಇದು ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಏಳನೇ ಪ್ರಶ್ನೆ, ಗುಪ್ತರ ದೇವಾಲಯಗಳಲ್ಲಿ ತಪ್ಪಾದ ಜೋಡಿ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಬಿತ್ತರ್ಗಾಂವ್ ಐರಾವತೀಶ್ವರ ದೇವಾಲಯ. ಇದು ತಪ್ಪಾದಂಥ ಒಂದು ಜೋಡಿಯಾಗಿದೆ. ದೇವಗಢ ದಶಾವತಾರ ದೇವಾಲಯ, ತಿಗವ ವಿಷ್ಣು ದೇವಾಲಯ, ನಾಚ್ನ ಪಾರ್ವತಿ ದೇವಾಲಯ ಇವು ಸರಿಯಾದಂಥ ಹೇಳಿಕೆ. ಇದರಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಬಿತ್ತರಗಾಂವ್ ಐರಾವತೀಶ್ವರ ದೇವಾಲಯ. ಎಂಟನೇ ಪ್ರಶ್ನೆ, ಈ ಕೆಳಕಂಡಗಳಲ್ಲಿ ಸರಿಯಾದ ಜೋಡಿ ಯಾವುದು? ಸರಿಯಾದ ಜೋಡಿ ಮದ್ರಾಸ್ ಒಪ್ಪಂದ 1769. ಇದು ಸರಿಯಾದಂಥ ಒಂದು ಜೋಡಿಯಾಗಿದೆ. ಒಂಬತ್ತನೇ ಪ್ರಶ್ನೆ, ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಹಮ್ಮದ್ ಅಲಿ ಜಿನ್ನಾ ಕುರಿತು ಸರಿಯಾದದ್ದಲ್ಲ ಅಂತ ಕೇಳಿದರೆ? ಈ ಪ್ರಶ್ನೆಗೆ 1919ರಿಂದ 1920ರಲ್ಲಿ ಅವರು ಗಾಂಧೀಜಿಯವರ ಅಹಿಂಸಾತ್ಮಕ ಅಸಹಕಾರ ಚಳವಳಿಯನ್ನು ಪೂರ್ಣ ಮನಸ್ಸಿನಿಂದ ಬೆಂಬಲಿಸಿದರು. ಇದು ತಪ್ಪಾದಂಥ ಒಂದು ಹೇಳಿಕೆಯಾಗಿದೆ. ಆಪ್ಷನ್ ಎನಲ್ಲಿ 1906ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿಯವರು ಕಾರ್ಯದರ್ಶಿ ಆಗಿದ್ದರು. ಇದು ಸರಿಯಾದ ಹೇಳಿಕೆ. 1913ರಲ್ಲಿ ಮುಸ್ಲಿಂ ಲೀಗನ್ನು ಸೇರಿ ಮೂಲಭೂತವಾದಿ ರಾಷ್ಟ್ರೀಯವಾದಿಯಾದರು. ನೆಕ್ಸ್ಟ್, ಅವರು ಮತ್ತು ತಿಲಕರು ಲಕ್ನೋ ಒಪ್ಪಂದ ಜಂಟಿ ಕರ್ತೃಗಳು ಅಂತ ಕರೀತಾರೆ. 10ನೇ ಪ್ರಶ್ನೆ, ಈ ಸೈತಾನಿ ಸರ್ಕಾರದೊಂದಿಗೆ ಯಾವ ರೀತಿಯಲ್ಲಿ ಸಹಕರಿಸಿದರೂ ಅದು ಪಾಪ ಎಂದು ಗಾಂಧಿ ಯಾವಾಗ ಹೇಳಿದರು? ಈ ಮಾತನ್ನು ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ ದುರಂತ ಸಂಭವಿಸಿದಾಗ ಈ ಮಾತನ್ನು ಹೇಳ್ತಾರೆ. ಈ ಸೈತಾನಿ ಸರ್ಕಾರದೊಂದಿಗೆ ಯಾವ ರೀತಿಯಲ್ಲಿ ಸಹಕರಿಸಿದರೂ ಅದು ಪಾಪ ಎಂದು ಗಾಂಧೀಜಿ ನೀಡಿರುವಂಥ ಹೇಳಿಕೆಯಾಗಿದೆ. 11ನೇ ಪ್ರಶ್ನೆ, ದುರಾಡಳಿತ ನೆಪವೊಡ್ಡಿ ಮೈಸೂರನ್ನು ವಶಪಡಿಸಿಕೊಂಡ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್. 12ನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹ, ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ ನಾಯಕಿ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ 5 ವರ್ಷ ಸೆರೆವಾಸ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೇವಾದಳದ ಕಾರ್ಯಕರ್ತೆ ಆಗಿದ್ದವಳು,
ಕಮಲಾದೇವಿ ಚಟ್ಟೋಪಾಧ್ಯಾಯ ಇವುದು ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆ, ಮಹಾವೀರನು ಜೃಂಬಿಕಾ ಗ್ರಾಮದ ಸಾಲ ವೃಕ್ಷದಡಿಯಲ್ಲಿ ಕೇವಲ ಜ್ಞಾನವನ್ನು ಹೊಂದಿದನು. ಅದು ಯಾವ ನದಿ ದಂಡೆಯಲ್ಲಿದೆ? ಇದು ರಿಜುಪಾಲಿಕಾ ಅನ್ನೋ ಒಂದು ನದಿಯ ದಂಡೆಯ ಮೇಲಿರುವಂಥ ಪ್ರದೇಶ. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ಚಿಹ್ನೆಗಳು ಮೌರ್ಯರ ಕಾಲದ ಪಂಚ್ಮರ್ಕಿನ ಅಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳ ಮೇಲೆ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ಹುಲಿ. 15ನೇ ಪ್ರಶ್ನೆ, ಈ ಕೆಳಗಿನ ಯಾವ ಶಾಸನ ಪ್ರಶಸ್ತಿ ಶಾಸನವಲ್ಲ? ಬೆಸ್ನಾಗರ್ ಶಾಸನ ಇದು ಏನಪ್ಪ ಅಂದರೆ ಪ್ರಶಸ್ತಿ ಶಾಸನ ಅಲ್ಲ. 16ನೇ ಪ್ರಶ್ನೆ, ಪ್ರಾಚೀನ ಭಾರತದ ನ್ಯಾಯಶಾಸ್ತ್ರ ರಚನಾಕಾರರಲ್ಲದವರು. ನ್ಯಾಯಶಾಸ್ತ್ರವನ್ನು ಯಾರು ರಚನೆ ಮಾಡಿಲ್ಲ ಅಂದರೆ ದಿವ್ಯವದನ ಅನ್ನೋರು ನ್ಯಾಯಶಾಸ್ತ್ರವನ್ನು ರಚನೆ ಮಾಡಿಲ್ಲ. ಮನು, ನಾರದ, ಯಜ್ಞವಲ್ಕ ಇವು ನ್ಯಾಯಶಾಸ್ತ್ರವನ್ನು ರಚನೆ ಮಾಡಿದವರು. ದಿವ್ಯವದನ ಅನ್ನೋರು ನ್ಯಾಯಶಾಸ್ತ್ರವನ್ನು ರಚನೆ ಮಾಡಿಲ್ಲ. 17ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಸರಿಯಾದಂಥ ಹೇಳಿಕೆ 3 ಹೇಳಿಕೆಗಳು ಸರಿಯಾಗಿದೆ. ಕೃಷಿ ಮಣ್ಣು ಸಾರಜನಕ ಆಕ್ಸೈಡ್ಗಳ ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ. ಜಾನುವಾರುಗಳು ಅಮೋನಿಯಾವನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತವೆ. ಕೋಳಿ ಉದ್ಯಮವು ಪ್ರತಿಕ್ರಿಯಾತ್ಮಕ ಸಾರಜನಕ ಸಂಯುಕ್ತಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ. 18ನೇ ಪ್ರಶ್ನೆ, ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ಏಕೆ ರೂಪುಗೊಳ್ಳುವುದಿಲ್ಲ? ಅನ್ವಯಿಕ ಪ್ರಶ್ನೆಯಾಗಿದೆ. ಮೋಡಗಳು ಭೂಮಿಯ ವಿಕಿರಣವನ್ನು ಪ್ರತಿಬಿಂಬಿಸುತ್ತವೆ, ಆದ್ದರಿಂದ ಇವು ಏನಪ್ಪ ಅಂದರೆ ಇವು ರೂಪುಗೊಳ್ಳಲು ಸಾಧ್ಯವಿಲ್ಲ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 19ನೇ ಪ್ರಶ್ನೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ನಡುವೆ ಪ್ರದೇಶವನ್ನು ಹೀಗೆ ಕರೆಯುತ್ತಾರೆ. ಇದಕ್ಕೆ ಟೂರಿಡ್ ವಲಯ ಅಂತ ಕರೀತಾರೆ. ಕರ್ಕಾಟಕ ಹಾಗೂ ಮಕರ ಸಂಕ್ರಾಂತಿ ನಡುವಿನ ಪ್ರದೇಶವನ್ನು ಟೂರಿಡ್ ಝೋನ್ ಅಥವಾ ಟೂರಿಡ್ ವಲಯ ಅಂತ ಕರೀತಾರೆ. 20ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು? ಸಾಂದ್ರವಾದಂತಹ ಗ್ರಹ ಭೂಮಿ. ಆಪ್ಷನ್ ಡಿ ಸರಿಯಾದ ಉತ್ತರ. 21ನೇ ಪ್ರಶ್ನೆ, ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ರಕ್ಷಿಸಿರುವ ಪ್ರಾಣಿ ಪ್ರಭೇದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹುಲಿ. ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನದಿ ತೀರದ ಮಾಲೀಕತ್ವದ ರಾಜ್ಯ ಯಾವುದು? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಎಲ್ಲ ರಾಜ್ಯಗಳು ಸರಿಯಾದಂಥ ಉತ್ತರ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಎಲ್ಲ ರಾಜ್ಯಗಳು ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವಂತಹ ನದಿ ತೀರದ ರಾಜ್ಯಗಳು ಆಗಿದ್ದಾವೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಅವುಗಳ ಸರಿಯಾದ ಕ್ರಮ ಯಾವುದು? ಇಲ್ಲಿ ಸಾಗರಗಳನ್ನು ಆರೋಹಣ ಕ್ರಮದಲ್ಲಿ ಬರೀಬೇಕಾಗುತ್ತದೆ. ಆರ್ಕಾಟಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಅಂದರೆ ಸಣ್ಣೋದ್ರಿಂದ ದೊಡ್ಡದು ಈ ಒಂದು ಕ್ರಮದಲ್ಲಿ ಬರೆದ್ರೆ ಆರ್ಕಾಟಿಕ್ ಮೊದಲು, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್, ಪೆಸಿಫಿಕ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಝೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಕಲ್ಲಂಗಡಿ. 25ನೇ ಪ್ರಶ್ನೆ, ವಾತಾವರಣದ ಅತ್ಯಂತ ಕೆಳಗಿನ ಪದರು ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಪಟ್ಟಿ 1 ಅಲ್ಯೂಮಿನಿಯಂ, ಬಾಕ್ಸೈಟ್, ಸೀಸಾ, ಗ್ಯಾಲಿನಾ. ನೆಕ್ಸ್ಟ್ ಕಬ್ಬಿಣ, ಹೆಮಟೈಟ್, ತವರ, ಕ್ಯಾಸಿಟರೈಟ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 27ನೇ ಪ್ರಶ್ನೆ, ಕೈಗಾ ಅಣುವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಅಂದರೆ ಕಾಳಿ ನದಿಯ ಎಡದಂಡೆಯ ಮೇಲೆ ಸ್ಥಾಪನೆ ಮಾಡಲಾಗಿದೆ. 28ನೇ ಪ್ರಶ್ನೆ, ಸೂಯೆಜ್ ಕಾಲುವೆ ಇವುಗಳನ್ನು ಸೇರಿಸುತ್ತದೆ. ಸೂಯೆಜ್ ಕಾಲುವೆಯು ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಸೇರಿಸುತ್ತದೆ. 29 ಇವುಗಳನ್ನು ವಿಷುವತ್ ಸಂಕ್ರಾಂತಿ ಇಕ್ವಿನಾಕ್ಸ್ ದಿನಗಳೆಂದು ಕರೆಯಲಾಗಿದೆ.
ಪ್ರಪಂಚದಾದ್ಯಂತ ಹಗಲು ಮತ್ತು ರಾತ್ರಿಗಳೆರಡೂ ಸಮ ಅವಧಿಯಲ್ಲಿ ಹೊಂದಿರುವ ದಿನಗಳನ್ನೇ ಇಲ್ಲಿ ವಿಷುವತ್ ಸಂಕ್ರಾಂತಿ ಅಥವಾ ಇಕ್ವಿನಾಕ್ಸ್ ದಿನಗಳೆಂದು ಕರೆಯಲಾಗುತ್ತದೆ. 30ನೇ ಪ್ರಶ್ನೆ, ಈ ಕೆಳಕಂಡ ಯಾವುದು ಭಾರತದಲ್ಲಿ ಜೈವಿಕ ವೈವಿಧ್ಯದ ಹಾಟ್ಸ್ಪಾಟ್ ಎಂದು ಘೋಷಿಸಲ್ಪಟ್ಟಿಲ್ಲ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನೋದನ್ನು ಇಲ್ಲಿ ನಲ್ಲಮಲ್ಲ ಘಟ್ಟಗಳು ಅಥವಾ ನಲ್ಲಮಲ್ಲ ಫಾರೆಸ್ಟನ್ನು ಜೈವಿಕ ವೈವಿಧ್ಯತೆ ಹಾಟ್ಸ್ಪಾಟ್ ಇದನ್ನು ಘೋಷಣೆ ಮಾಡಿಲ್ಲ. ಹಿಮಾಲಯ, ಪಶ್ಚಿಮ ಘಟ್ಟಗಳು, ಇಂಡೋ ಬರ್ಮಾ ಪ್ರದೇಶ ಇವೆಲ್ಲ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪ್ರದೇಶಗಳಾಗಿದೆ. ನಲ್ಲಮಲ್ಲ ಅನ್ನೋದು ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೇಂದ್ರ ಅಲ್ಲ. ಭಾರತದಲ್ಲಿ ಆದ ಪ್ರಮುಖ ಕೃಷಿ ಕ್ರಾಂತಿಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಚಿನ್ನದ ಕ್ರಾಂತಿ ಹಣ್ಣಿನ ಉತ್ಪಾದನೆ, ಬೂದು ಕ್ರಾಂತಿ ರಸಗೊಬ್ಬರ ಉತ್ಪಾದನೆ, ಹಳದಿ ಕ್ರಾಂತಿ ತೈಲ ಬೀಜ ಉತ್ಪಾದನೆ, ದುಂಡು ಕ್ರಾಂತಿ ಆಲೂಗಡ್ಡೆ ಉತ್ಪಾದನೆ. 32ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಮೊದಲ ಮಹಿಳಾ ಲೋಕಸಭೆಯಲ್ಲಿ ಸ್ಪೀಕರ್ ಆದವರು? ಮಹಿಳೆಯರಲ್ಲಿ ಮೊದಲ ಒಂದು ಲೋಕಸಭಾ ಸ್ಪೀಕರ್ ಯಾರಪ್ಪ ಅಂದರೆ ಮೀರಾ ಕುಮಾರ್, ಆಪ್ಷನ್ ಸಿ. 33ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಅನುಸೂಚಿ ವಿಷಯಗಳು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ? 3ನೇ ಅನುಸೂಚಿ ಪ್ರಮಾಣ ವಚನ ಮತ್ತು ದೃಢೀಕರಣ ಸರಿಯಾಗಿದೆ. 8ನೇ ಅನುಸೂಚಿ ಭಾಷೆಗಳಿಗೆ ಸಂಬಂಧಿಸಿದೆ. 9ನೇ ಅನುಸೂಚಿ ರಾಜ್ಯಸಭೆಯಲ್ಲಿ ಸೀಟು ಹಂಚಿಕೆ, ಇದು ತಪ್ಪಾದಂಥ ಒಂದು ಹೇಳಿಕೆ. 10ನೇ ಅನುಸೂಚಿ ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯ ನಿಬಂಧನೆಗಳು ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇದು ತಪ್ಪಾಗಿರುವಂಥ ಒಂದು ಅನುಸೂಚಿ. 34ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ನೀಡುವುದು ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ ಅಂದರೆ ರಾಷ್ಟ್ರಪತಿಗಳಿಗೆ. 35ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿಬಂಧನೆ ಭಾಗ ಸಂವಿಧಾನ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ? ಯಾವ ಭಾಗ ಸರಿಯಾಗಿ ಹೊಂದಿಕೆ ಆಗ್ತಿಲ್ಲ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು 8ನೇ ಭಾಗ ಸರಿಯಾಗಿದೆ. ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು 10ನೇ ಭಾಗ, ಈ ಹೇಳಿಕೆ ಸರಿಯಾಗಿದೆ. ಆಪ್ಷನ್ ಸಿ ನ್ಯಾಯಮಂಡಳಿ 11ನೇ ಭಾಗ, ಇದು ತಪ್ಪಾಗಿರುವಂಥ ಒಂದು ಹೇಳಿಕೆ. ಅಧಿಕೃತ ಭಾಷೆ 17ನೇ ಭಾಗ, ಇದು ಸರಿಯಾಗಿದೆ. ಹೊಸ ರಾಜ್ಯಗಳ ರಚನೆಯ ವಿಷಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಅಂತಹ ಕಾನೂನನ್ನು 368ನೇ ವಿಧಿಯಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುತ್ತದೆ. 37ನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಈ ಕೆಳಗಿನವರ ಸಲಹೆ ಮೇರೆಗೆ ನೇಮಕ ಮಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಒಂದು ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. 38ನೇ ಪ್ರಶ್ನೆ, ಭಾರತದ ಪ್ರಧಾನಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು 25 ವರ್ಷಗಳು, ಆಪ್ಷನ್ ಡಿ ಸರಿಯಾದ ಉತ್ತರ. 39ನೇ ಪ್ರಶ್ನೆ, ಈ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಒಂದು ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಅಭಿಪ್ರಾಯಪಟ್ಟಿದೆ. ಸರಿಯಾದ ಉತ್ತರ ಬೇರುಬಾರಿ ಯೂನಿಯನ್ ಪ್ರಕರಣ. ನೆಕ್ಸ್ಟ್ 40ನೇ ಪ್ರಶ್ನೆ, ಅಂತಾರಾಜ್ಯ ಜಲ ವಿವಾದವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 1 ಮತ್ತು 2 ಹೇಳಿಕೆಗಳು ಸರಿಯಾದಂಥ ಹೇಳಿಕೆಗಳು. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಜ್ಯಗಳಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಪುನಃ ಅಧಿಕಾರ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 105ನೇ ತಿದ್ದುಪಡಿ.
42ನೇ ಪ್ರಶ್ನೆ 2024-25 ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಮತ್ತು ಅನ್ನಭಾಗ್ಯದ ಈ 5 ಖಾತರಿ ಯೋಜನೆಗಳಿಗೆ ಒಟ್ಟು ಎಷ್ಟು ನಿಗದಿಪಡಿಸಲಾಗಿದೆ? 52,000 ಕೋಟಿ. ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಈ ಕೆಳಗಿನ ಯಾವ ಸ್ವತ್ತುಗಳನ್ನು ಒಳಗೊಂಡಿದೆ? ಆಪ್ಷನ್ ಡಿ ಮೇಲಿನ ಎಲ್ಲವು. ವಿದೇಶಿ ಕರೆನ್ಸಿ ಆಸ್ತಿಗಳು, ಚಿನ್ನ, ವಿಶೇಷ ಡ್ರಾಯಿಂಗ್ ಹಕ್ಕುಗಳು. 44ನೇ ಪ್ರಶ್ನೆ ಹಣದುಬ್ಬರದ ಗುರಿಯನ್ನು ಸಾಧಿಸಲು ಅಗತ್ಯವಾದ ಬಡ್ಡಿದರ ನೀತಿಯನ್ನು ಹಣಕಾಸು ನೀತಿ ಸಮಿತಿ ನಿರ್ಧರಿಸುತ್ತದೆ. ಈ ಸಂದರ್ಭದಲ್ಲಿ ಆರ್ಥಿಕತೆಯಲ್ಲಿ ಹಣದುಬ್ಬರವಿಳಿತವನ್ನು ನಿಯಂತ್ರಿಸಲು MPCಯಿಂದ ಈ ಕೆಳಗಿನವರಲ್ಲಿ ಯಾವುದನ್ನು ಶಿಫಾರಸು ಮಾಡಬಹುದು? ಸರಿಯಾದ ಉತ್ತರ 1 ಮತ್ತು 2. ನಗದು ಮೀಸಲು ಅನುಪಾತದಲ್ಲಿ ಹೆಚ್ಚಳ, ಬ್ಯಾಂಕ್ ದರದಲ್ಲಿ ಹೆಚ್ಚಳ. 45ನೇ ಪ್ರಶ್ನೆ ಕರೆನ್ಸಿ ಬಾಹ್ಯ ಮೌಲ್ಯದ ಹೆಚ್ಚಳ ಯಾವಾಗ ಸಂಭವಿಸುತ್ತದೆ? ಒಂದು ಕರೆನ್ಸಿಯ ಮೌಲ್ಯವು ಮತ್ತೊಂದು ಕರೆನ್ಸಿಗೆ ಹೋಲಿಸಿದರೆ ಏರುತ್ತದೆ. 46ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಸೌಲಭ್ಯವೆಂದು ಪರಿಗಣಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3. ಸೀಮಂತ ಸ್ಥಾಯಿ ಸೌಲಭ್ಯ, ರೆಪೋ ದರ, ಸ್ಥಾಯಿ ಠೇವಣಿ ಸೌಲಭ್ಯ ದರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋದ ಲಿಂಕ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. 47ನೇ ಪ್ರಶ್ನೆ ಬ್ರಿಟನ್ ವುಡ್ಸ್ ಸಮ್ಮೇಳನದ ಅಡಿಯಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ವ್ಯಾಪಾರ ಸಂಸ್ಥೆ. ಆಪ್ಷನ್ 1 ಮತ್ತು 2 ಸರಿಯಾದ ಉತ್ತರ. 48ನೇ ಪ್ರಶ್ನೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಸಿ ಅರವಿಂದ್ ಪನಗಾರಿ ಅವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. 49ನೇ ಪ್ರಶ್ನೆ 2023-24ನೇ ಸಾಲಿನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ತೆರಿಗೆ ಆದಾಯದಲ್ಲಿ ಹೆಚ್ಚಿನ ಪಾಲು ಹೊಂದಿದೆ? ಆದಾಯ ತೆರಿಗೆ ಅನ್ನೋದು ಇದು ಕೇಂದ್ರ ತೆರಿಗೆ ಆದಾಯದಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿದೆ. 50ನೇ ಪ್ರಶ್ನೆ ಸಿಹಿ ಕ್ರಾಂತಿ ಎಂದರೆ ಉತ್ಪಾದನೆಯನ್ನು ಹೆಚ್ಚಿಸುವ ಕ್ರಮಗಳು. ಇದಕ್ಕೆ ಜೇನು ಸಾಕಾಣಿಕೆ. 51ನೇ ಪ್ರಶ್ನೆ ಸಗಟು ಬೆಲೆ ಸೂಚ್ಯಂಕದಲ್ಲಿ ಗರಿಷ್ಠ ತೂಕ ಹೊಂದಿರುವ ಸರಕು ಡ್ಯಾಶ್ ಆಗಿದೆ? ತಯಾರಿಸಿದ ಉತ್ಪನ್ನಗಳು. ವಾತಾವರಣದಲ್ಲಿ ಹಸಿರುಮನೆ ಪರಿಣಾಮವು ಈ ಕಾರಣದಿಂದ ಉತ್ಪತ್ತಿಯಾಗುತ್ತದೆ: ವಾತಾವರಣದಿಂದ ಗೋಚರ ಬೆಳಕನ್ನು ಹೀರಿಕೊಳ್ಳುವಿಕೆ ಮತ್ತು ಮರು ಹೊರಸೂಸುವಿಕೆ. 53ನೇ ಪ್ರಶ್ನೆ ಇವೆರಡು ಇನ್ನೊಂದನ್ನು ನೋಡುವುದರಿಂದ ಪ್ರಯೋಜನ ಪಡೆಯುತ್ತಿವೆ. ಎರಡು ಜೀವಿಗಳ ನಡುವಿನ ಪರಸ್ಪರ ಸಂಬಂಧ ಹೀಗೆ ಕರೆಯುತ್ತಾರೆ? ಪರಾವಲಂಬಿತನ ಅಂತ ಕರೀತಾರೆ. ಪರಾವಲಂಬಿತನ ಅನ್ನೋದು ಏನಪ್ಪ ಅಂದರೆ ಎರಡು ಜೀವಿಗಳ ನಡುವಿನ ಪರಸ್ಪರ ಸಂಬಂಧವನ್ನು ಈ ರೀತಿಯಾಗಿ ಕರೆಯುತ್ತಾರೆ. 54ನೇ ಪ್ರಶ್ನೆ ಓಜೋನ್ ಪದರ ಅತಿ ನೇರಳೆ ವಿಕಿರಣವನ್ನು ಹೀರಿಕೊಳ್ಳುತ್ತದೆ. ಇದು ಯಾವ ವಾತಾವರಣದ ಪದರಿನಲ್ಲಿ ಅಸ್ತಿತ್ವದಲ್ಲಿದೆ? ಇದು ಓಜೋನ್ ಪದರವು ಸ್ಟ್ರಾಟೋಸ್ಫಿಯರ್. 55ನೇ ಪ್ರಶ್ನೆ ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರವನ್ನು ಹರಿಯಾಣ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಹುಲಿ ಸಂರಕ್ಷಿತ ತಾಣವಾಗಿಲ್ಲ? ಕುದುರೆಮುಖ ಅನ್ನೋದು ಹುಲಿ ಸಂರಕ್ಷಿತ ತಾಣವಾಗಿಲ್ಲ. ನಿಸಾರ್ ಉಪಗ್ರಹ ಅನ್ನು ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುವು ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ? ನಿಸಾರ್ ಅನ್ನೋದನ್ನು ಇಸ್ರೋ ಮತ್ತು ನಾಸಾ ಸಂಸ್ಥೆಯು ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಒಂದು ಉಪಗ್ರಹವಾಗಿದೆ. 58ನೇ ಪ್ರಶ್ನೆ
ಕೆಳಗಿನ ಯಾವ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ಜನವರಿ 2023ರಲ್ಲಿ ನಿಯೋಜಿಸಲಾಗಿದೆ? INS ವಾಗೀರ್ ಅನ್ನೋದು. ವಾಯುಮಾಲಿನ್ಯ ಮತ್ತು ನೀರಿನ ಮೇಲೆ ಸಂಶೋಧನೆ ನಡೆಸಲು ಮತ್ತು ನೈಜ ಸಮಯದಲ್ಲಿ ನದಿ ನೀರು ಮತ್ತು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ ಮಾಡಲು ಯಾವ ಕಂಪನಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯೊಂದಿಗೆ ಕೈ ಜೋಡಿಸಿದೆ ಅಂದರೆ ಇಂಟೆಲ್. 60ನೇ ಪ್ರಶ್ನೆ, ಫೆಸ್ಟಿವಲ್ ಆಫ್ ಇನ್ನೋವೇಷನ್ ಮತ್ತು ಎಂಟರ್ಪ್ರೈನ್ಯೂರ್ಶಿಪ್ ಅನ್ನೋದು 2023 ಯಾವ ಕೇಂದ್ರ ಸಚಿವಾಲಯವು ಆಯೋಜಿಸಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಹೈಡ್ರೋಜನ್ ಒಂದಕ್ಕಿಂತ ಹೆಚ್ಚು ಎಂಡ್ ಸೆಕ್ಟರ್ ಅಥವಾ ಅಪ್ಲಿಕೇಶನ್ಗಳನ್ನು ಪೂರೈಸುವ ಭೌಗೋಳಿಕ ಪ್ರದೇಶದ ಹೆಸರೇನು? ಹೈಡ್ರೋಜನ್ ಕಣಿವೆ. 62ನೇ ಪ್ರಶ್ನೆ, ಈ ಕೆಳಗಿನ ಪೈ ನಕ್ಷೆಯು ಕುಟುಂಬ ಒಂದರ ಮಾಸಿಕ ವೆಚ್ಚಗಳನ್ನು ಡಿಗ್ರಿಗಳಲ್ಲಿ ಸೂಚಿಸುತ್ತದೆ. ಇದನ್ನು ಆಧರಿಸಿ ಕುಟುಂಬದ ಒಟ್ಟು ಮಾಸಿಕ ವೆಚ್ಚವು ರು. 36,000 ಆದರೆ ಆಹಾರ ಮತ್ತು ಮನೋರಂಜನೆಗೆ ತಗಲುವ ವೆಚ್ಚವೆಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ 12,000. 63ನೇ ಪ್ರಶ್ನೆ, ಆಕಾಶ ಎಂದರೆ ನಕ್ಷತ್ರ, ನಕ್ಷತ್ರ ಎಂದರೆ ಮೋಡ, ಮೋಡ ಎಂದರೆ ಭೂಮಿ, ಭೂಮಿ ಎಂದರೆ ಮರ, ಮರ ಎಂದರೆ ಸೂರ್ಯ. ಆದರೆ ಹಕ್ಕಿಗಳು ಎಲ್ಲಿ ಹಾರಾಡುತ್ತವೆ? ಹಕ್ಕಿಗಳು ಹಾರಾಡೋದು ನಕ್ಷತ್ರ. ಸೀತಳು ಕನ್ನಿಕಾಗಿಂತ ದೊಡ್ಡವಳು, ನಯನಳು ಕನ್ನಿಕಾಗಿಂತ ಹಿರಿಯಳು, ಆದರೆ ಸೀತೆಗಿಂತ ಕಿರಿಯಳು. ಶಿಲ್ಪಳು ಮಾನಸ ಮತ್ತು ಕನ್ನಿಕಾ ಇವರಿಬ್ಬರಿಗಿಂತ ಕಿರಿಯಳು, ಕನ್ನಿಕಳು ಮಾನಸಿಗಿಂತ ಹಿರಿಯಳು. ಹಾಗಾದರೆ ಇವರಲ್ಲಿ ಯಾರು ಕಿರಿಯರು ಅಂದರೆ ಶಿಲ್ಪ. 65ನೇ ಪ್ರಶ್ನೆ, ಬೇಕರಿಯೊಂದರಲ್ಲಿ ದಿನನಿತ್ಯ 40 ಡಜನ್ ರೋಲ್ಸ್ಗಳನ್ನು ಮಾರಾಟ ಮಾಡಲಾಗುತ್ತದೆ. ಅರ್ಧದಷ್ಟು ರೋಲ್ಸ್ಗಳನ್ನು ಮಧ್ಯಾಹ್ನದ ಹೊತ್ತಿಗೆ ಮಾರಾಟ ಮಾಡಲಾಯಿತು ಮತ್ತು ಉಳಿದ ರೋಲ್ಸ್ಗಳಲ್ಲಿ 60% ರೋಲ್ಸ್ಗಳನ್ನು ಮಧ್ಯಾಹ್ನದಿಂದ ರಾತ್ರಿವರೆಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಎಷ್ಟು ಡಜನ್ ರೋಲ್ಸ್ಗಳನ್ನು ಮಾರಾಟ ಆಗದೆ ಹಾಗೆಯೇ ಉಳಿದಿದೆ ಅಂದರೆ 8. 66ನೇ ಪ್ರಶ್ನೆ, 3 ಸಂಖ್ಯೆಗಳ ಮೊತ್ತ 116. ಎರಡನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ 9:16 ಅನುಪಾತದಲ್ಲಿದ್ದರೆ ಮೊದಲ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ 1:4 ಅನುಪಾತದಲ್ಲಿವೆ. ಹಾಗಾದರೆ ಎರಡನೇ ಸಂಖ್ಯೆ ಯಾವುದು ಅಂದರೆ ಆಪ್ಷನ್ ಬಿ 36. ಈ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂಥ ಆಕೃತಿಯ ವಿಸ್ತೀರ್ಣ 21 ಸ್ಕ್ವೇರ್ ಸೆಂಟಿಮೀಟರ್. 68ನೇ ಪ್ರಶ್ನೆ, ABCD ಮತ್ತು E ಎಂಬ 5 ಮಕ್ಕಳು ಕೇಂದ್ರಕ್ಕೆ ಎದುರಾಗಿ ಪೆಂಟಗೋನಲ್ ಟೇಬಲ್ನ ಮೂಲೆಗಳಲ್ಲಿ ಕುಳಿತಿದ್ದಾರೆ. B ಯು E ಮತ್ತು C ನಡುವೆ ಇರುವನು, D ಯು E ಯ ಬಲಕ್ಕೆ ಇರುವನು, C ಯ ಎಡಭಾಗದಲ್ಲಿರುವ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸುನಿಲ್ ಕೇಶವನ ಮಗ, ಕೇಶವ ಅವರ ಸಹೋದರಿ ಸಿಮ್ರಾನ್, ಅವರಿಗೆ ಮಾರುತಿ ಮತ್ತು ಸೀತಾ ಎಂಬ ಮಕ್ಕಳಿದ್ದಾರೆ. ಪ್ರೇಮ್ ಮಾರುತಿಯ ಮಾವ. ಹಾಗಾದರೆ ಸುನಿಲ್ ಮಾರುತಿಗೆ ಹೇಗೆ ಸಂಬಂಧಿ ಅಂದರೆ ಕಸಿನ್ ಆಗಬೇಕು. 70ನೇ ಪ್ರಶ್ನೆ, ತರಗತಿಯೊಂದು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ ಮತ್ತು ಮಧ್ಯಾಹ್ನ 1:27 ಇರುತ್ತದೆ. ಈ ಮಧ್ಯಂತರದ ವೇಳೆಗೆ 4 ಪೀರಿಯಡ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಪ್ರತಿ ಪೀರಿಯಡ್ ಮುಗಿದ ನಂತರ 5 ನಿಮಿಷಗಳ ವಿರಾಮವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಹಾಗಾದರೆ ಪ್ರತಿ ಪೀರಿಯಡ್ನ ನಿಖರವಾದ ಅವಧಿ ಎಷ್ಟು? ಸರಿಯಾದ ಉತ್ತರ 48 ಮಿನಿಟ್ಸ್. 71ನೇ ಪ್ರಶ್ನೆ, ಪ್ರವಾಹ ದಿಕ್ಕಿನಲ್ಲಿ ದೋಣಿಯ ವೇಗ 11 ಕಿಲೋಮೀಟರ್ ಗಂಟೆಗೆ ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ವೇಗವು 5 ಕಿಲೋಮೀಟರ್ ಗಂಟೆಗೆ ಆಗಿದ್ದರೆ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಎಷ್ಟಾಗಿರುತ್ತದೆ? ಸರಿಯಾದ ಉತ್ತರ 8 ಕಿಲೋಮೀಟರ್ ಗಂಟೆ.
72ನೇ ಪ್ರಶ್ನೆ, ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಪಳೆಯುಳಿಕೆಗಳು. 73, ರೇಡಿಯೋ ಕೇಂದ್ರಗಳು ಕಳುಹಿಸಿದ ರೇಡಿಯೋ ತರಂಗಗಳು ಯಾವುದರಿಂದ ಪ್ರತಿಫಲಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಯಾನುಗೋಳ. 74ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಬ್ದವನ್ನು ವರ್ಧಿಸುವ ಸಾಧನವಾಗಿ ಬಳಸಲಾಗುತ್ತದೆ? ಶಬ್ದವನ್ನು ವರ್ಧಿಸುವ ಸಾಧನವಾಗಿ ಟ್ರಾನ್ಸಿಸ್ಟರನ್ನು ಬಳಸಲಾಗುತ್ತದೆ. 75, ಮಾನವನ ಕಿವಿಯು ಯಾವ ಭಾಗವು ಧ್ವನಿ ಕಂಪನವನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಲಾಗುತ್ತದೆ? ಕೊಚೆಲ್ಲಾ ಅನ್ನೋದು. 76ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆನುವಂಶಿಕ ಕಾಯಿಲೆಯಾಗಿದೆ? ಬಣ್ಣ ಕುರುಡುತನ, ಕಲರ್ ಬ್ಲೈಂಡ್ನೆಸ್. 77, ಇವುಗಳಲ್ಲಿ ಒಂದು ವಿಘಟನಕಾರಿ ಯಾವುದು? ಫಂಗಸ್ ಅನ್ನೋದು ವಿಘಟನಕಾರಿ. ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾಗಿ ಹೊಂದಿಸಿ ಬರೆಯಿರಿ. ಅಮೀಬಾ ಅನ್ನೋದು ವಿದಳನ. ನೆಕ್ಸ್ಟ್, ನಕ್ಷತ್ರ ಮೀನು ಅನ್ನೋದು ಪುನರುತ್ಪತ್ತಿ. ಸ್ಪೈರೋಗೈರಾ ಅನ್ನೋದು ತುಂಡಾಗುವಿಕೆ. ಬಯೋಫಿಲಮ್ ಅನ್ನೋದು ಮೊಗ್ಗುವಿಕೆ. 79, ಬಾವಲಿಗಳು ಹಾರಾಡಲು ಬಳಸುವ ಅಂಗ. ಪೆಂಟಾಜಿಯಂ ಅನ್ನೋ ಒಂದು ಅಂಗವನ್ನು ಹಾರಾಡಲಿಕ್ಕೆ ಬಳಕೆ ಮಾಡ್ತವೆ. 80ನೇ ಪ್ರಶ್ನೆ, ಕಾಲ್ ಅಜಾರ್ ರೋಗವು ಈ ಜೀವಿಯಿಂದ ಬರುತ್ತದೆ? ಲೆಶ್ಮೇನಿಯಾ. ಆಪ್ಷನ್ ಡಿ ಸರಿಯಾದ ಉತ್ತರ. 81ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ವಿಶಿಷ್ಟ ಲಕ್ಷಣವಲ್ಲ? ಸಂಸ್ಥಾನೀಕರಣ ಅನ್ನೋದು ಇಂಗಾಲದ ವಿಶಿಷ್ಟ ಲಕ್ಷಣವಲ್ಲ. 82ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅತಿ ಹಗುರವಾದ ಲೋಹ? ಹಗುರವಾದ ಲೋಹ ಲಿಥಿಯಂ. 83ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಗಡುಸುತನ ನಿವಾರಿಸುವ ವಿಧಾನಗಳಾಗಿವೆ ಅಥವಾ ವಿಧಗಳಾಗಿವೆ? ಮೇಲಿನ ಎಲ್ಲವೂ: ಅಯಾನು ವಿನಿಮಯ ಪದ್ಧತಿ, ಸೋಡಿಯಂ ಕಾರ್ಬೋನೇಟ್ ಪದ್ಧತಿ, ಪರ್ಮುಟೇಟ್ ವಿಧಾನ. 84ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ ಅಲ್ಲ? ವೆಕ್ಟಾಲ್ ಅನ್ನೋದು ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ ಅಲ್ಲ. ನೈಲಾನ್, ಟೆಫ್ಲಾನ್, ಪಾಲಿಥೀನ್ ಇವು ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2ಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ. ಕೋಬಾಲ್ಟ್ 60 ಅನ್ನೋದು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಇಂಗಾಲ 14 ಅನ್ನೋದು ಪಳೆಯುಳಿಕೆಗೆ ಬಳಸ್ತಾರೆ. ಫೆರಸ್ 59 ಅನ್ನೋದು ಅನೀಮಿಯಾ ರೋಗಕ್ಕೆ ಬಳಕೆ ಮಾಡ್ತಾರೆ. ರಂಜಕ 32 ಅನ್ನೋದು ಮೂಳೆ ಚಿಕಿತ್ಸೆಗೆ ಬಳಕೆ ಮಾಡಲಾಗುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. 86ನೇ ಪ್ರಶ್ನೆ, ವಿಶ್ವದ ಅತಿ ಉದ್ದನೆಯ ನದಿ ಕ್ರೂಸ್ ಯಾವ ನದಿಯಲ್ಲಿ ಆರಂಭಿಸಲಾಯಿತು? ಸರಿಯಾದ ಉತ್ತರ ಗಂಗಾ ನದಿ. 87ನೇ ಪ್ರಶ್ನೆ, ಜಿಲ್ಲಾ ಉತ್ಸವಗಳ ಕುರಿತು ಈ ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ? ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆ. ಇದು ತಪ್ಪಾಗಿದೆ. ಹಂಪಿ ಉತ್ಸವವು ವಿಜಯನಗರ ಜಿಲ್ಲೆಯಲ್ಲಿ ಪ್ರಾರಂಭವಾಗುತ್ತದೆ. ಕದಂಬ ಉತ್ಸವ ಉತ್ತರ ಕನ್ನಡ ಜಿಲ್ಲೆ. ಸಹ್ಯಾದ್ರಿ ಉತ್ಸವ ಶಿವಮೊಗ್ಗ ಜಿಲ್ಲೆ. ಚಾಲುಕ್ಯ ಉತ್ಸವ ಬಾಗಲಕೋಟೆ ಜಿಲ್ಲೆ. ಹಂಪಿ ಉತ್ಸವ ಬಳ್ಳಾರಿ ಜಿಲ್ಲೆ ಅಲ್ಲ, ವಿಜಯನಗರ ಜಿಲ್ಲೆ. 88, ಏರೋ ಇಂಡಿಯಾ 2023 ನಡೆದ ಸ್ಥಳ? ಏರೋ ಇಂಡಿಯಾ ಅನ್ನೋದು ಇದು ಬೆಂಗಳೂರಿನಲ್ಲಿ ನಡೆಯುತ್ತದೆ. 89, ಈ ಕೆಳಗಿನ ಪ್ರಸಿದ್ಧ ಫುಟ್ಬಾಲ್ ತಾರೆಗಳು ದೇಶಗಳ ಜೋಡಿಯಲ್ಲಿ ಯಾವ ಜೋಡಿಯೂ ಸರಿಯಾಗಿಲ್ಲ? ಲಿಯೋನೆಲ್ ಮೆಸ್ಸಿ ಫ್ರಾನ್ಸ್. ಇದು ತಪ್ಪಾಗಿದೆ. ಪೀಲೆ ಅನ್ನೋದು ಬ್ರೆಜಿಲ್ ದೇಶದವನು. ಮರಡೋನಾ ಅನ್ನೋದು ಅರ್ಜೆಂಟೈನಾ. ಕ್ರಿಸ್ಟಿಯಾನೋ ರೊನಾಲ್ಡೋ ಅನ್ನೋದು ಪೋರ್ಚುಗಲ್. ಇಲ್ಲಿ ಲಿಯೋನೆಲ್ ಮೆಸ್ಸಿ ಅನ್ನೋದು ಫ್ರಾನ್ಸ್. ಲಿಯೋನೆಲ್ ಮೆಸ್ಸಿ ಅರ್ಜೆಂಟೈನಾ ದೇಶದವನು. ಇದು ಫ್ರಾನ್ಸ್. ತಪ್ಪು. ಕರ್ನಾಟಕದ ಯಾವ ಸ್ಥಳದಲ್ಲಿ PM ಮಿತ್ರ ಜವಳಿ ಪಾರ್ಕ್ ಆರಂಭಿಸಲಾಗಿದೆ? PM ಮಿತ್ರ ಜವಳಿ ಪಾರ್ಕ್ ಇದು ಕಲಬುರಗಿನಲ್ಲಿ ಆರಂಭ ಮಾಡಲಾಗಿದೆ. ಈ ಕೆಳಗಿನ ದೇಶದ ಪ್ರಮುಖ ಸಂಸ್ಥೆಗಳು ಕೇಂದ್ರ ಕಚೇರಿ ಇರುವ ಸ್ಥಳಗಳನ್ನು ಜೋಡಿಸಿ. ಯಾವ ಜೋಡಿ ಸರಿಯಾಗಿಲ್ಲ? ಇಸ್ರೋ, ಶ್ರೀಹರಿಕೋಟ. ಇದು ತಪ್ಪಾಗಿದೆ. ಇಸ್ರೋ ಬೆಂಗಳೂರಿನಲ್ಲಿರೋದು.
DRDO ನವದೆಹಲಿ, ಬ್ರಾಕ್ ಇದು ಮುಂಬೈನಲ್ಲಿದೆ, RBI ಇದು ಕೂಡ ಮುಂಬೈನಲ್ಲಿದೆ, ಶ್ರೀಹರಿಕೋಟ ತಪ್ಪು. ಡೈಮಂಡ್ ಲೀಗ್ ಯಾವುದಕ್ಕೆ ಸಂಬಂಧಿಸಿದೆ? ಡೈಮಂಡ್ ಲೀಗ್ ಅನ್ನೋದು ಅಥ್ಲೆಟಿಕ್ಸ್ ಈ ಒಂದು ಕ್ರೀಡೆಗೆ ಸಂಬಂಧಿಸಿದಂಥ ಕಪ್ಪಾಗಿದೆ. ಕರ್ನಾಟಕದ ಚಳ್ಳಕೆರೆಯಲ್ಲಿ ದೇಶದ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳ ಘಟಕಗಳು ಇವೆ. ಈ ಕೆಳಗಿನ ಯಾವ ಸಂಸ್ಥೆಗಳಿವೆ? ಇಸ್ರೋ, DRDO, BARCK, ಬ್ರಾಕ್, IISc ಅನ್ನೋ ಒಂದು ಘಟಕಗಳು ಕರ್ನಾಟಕದ ಚಳ್ಳಕೆರೆಯಲ್ಲಿ ದೇಶದ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳ ಘಟಕಗಳು ಆಗಿವೆ. 94ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು? ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು ಮಾಧವ ಕೌಶಿಕ್ ಅನ್ನೋರು. ನೆಕ್ಸ್ಟ್ 95, ಕರ್ನಾಟಕದ ಬ್ಲೂ ಫ್ಲಾಗ್ ಬೀಚ್ ಇದು ಯಾವುವು? ಇಲ್ಲಿ ಸರಿಯಾದ ಉತ್ತರ ಪಡುಬಿದ್ರಿ, ಉಡುಪಿ, ಕಾಸರಗೋಡು, ಉತ್ತರ ಕನ್ನಡ. 96ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ? ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯಕ್ಕಾಗಿ ಟು ಫಿಂಗರ್ ಟೆಸ್ಟ್ ಈಗಲೂ ಬಳಸಲಾಗುತ್ತಿದೆ. ಇದು ತಪ್ಪಾಗಿರುವಂಥ ಹೇಳಿಕೆ. ಸುಳ್ಳನ್ನು ಪತ್ತೆ ಮಾಡಲು ನಾರ್ಕೋ ಅನಾಲಿಸಿಸ್ ಮಾಡಲಾಗುತ್ತದೆ. ಅಪರಾಧ ಪತ್ತೆಯಲ್ಲಿ DNA ಮತ್ತು ಫಿಂಗರ್ ಪ್ರಿಂಟ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಆಲ್ಕೋಹಾಲ್ ಸೇವನೆ ಪತ್ತೆಗೆ ಪೊಲೀಸರು ಬ್ರೆಥಲೈಸರ್ ಬಳಸುತ್ತಾರೆ. 97ನೇ ಪ್ರಶ್ನೆ, ದ ಆಶೀಶ್ ಪಂದ್ಯಾವಳಿಯ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದರೆ, ಇಲ್ಲಿ 2023ನೇ ಸಾಲಿನಲ್ಲಿ ಪಂದ್ಯ ಡ್ರಾ ಆಗಿದ್ದರಿಂದ ಟ್ರೋಫಿಯನ್ನು ಇಂಗ್ಲೆಂಡ್ ತನ್ನ ಬಳಿಯೇ ಉಳಿಸಿಕೊಂಡಿದೆ. ಆಶೀಶ್ ಸರಣಿಯಲ್ಲಿ ಈ ಒಂದು ಟ್ರೋಫಿಯನ್ನು ಇಂಗ್ಲೆಂಡ್ ಏನಪ್ಪ ಅಂದರೆ ತನ್ನಲ್ಲೇ ಇಟ್ಕೊಂಡಿದೆ. 98ನೇ ಪ್ರಶ್ನೆ, ವಂದೇ ಭಾರತ್ ರೈಲು ಸೇವೆಯು ಕುರಿತಾಗಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಇದು ಶತಾಬ್ದಿ ರೈಲು ಸೇವೆಯ ನಂತರದ ಮಾದರಿಯಾಗಿದೆ. ಇದು ಸರಿಯಾದಂಥ ಒಂದು ಹೇಳಿಕೆ. ನೆಕ್ಸ್ಟ್ 99, ಭಾರತ ರಕ್ಷಣಾ ವ್ಯವಸ್ಥೆಯ ಕುರಿತು ಕೆಳಗಿನ ಜೋಡಿಯು ಸರಿಯಾಗಿಲ್ಲ. ರಫೇಲ್ ಯುದ್ಧ ವಿಮಾನ ಇದು ಕರೆಕ್ಟ್ ಆಗಿದೆ. ಅಗ್ನಿ ಅನ್ನೋದು ಕ್ಷಿಪಣಿ, ಧ್ರುವ ಅನ್ನೋದು ಹೆಲಿಕಾಪ್ಟರ್, ಬ್ರಹ್ಮೋಸ್ ಅನ್ನೋದು ಯುದ್ಧ ಟ್ಯಾಂಕರ್ ಇದು ತಪ್ಪು, ಇದು ಒಂದು ಕ್ಷಿಪಣಿ. ನೆಕ್ಸ್ಟ್ 100ನೇ ಪ್ರಶ್ನೆ, ಸೌಂದರ್ಯ ಸ್ಪರ್ಧೆಗಳ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ? ಇಲ್ಲಿ ತಪ್ಪಾಗಿರೋದು ಯಾವುದಪ್ಪ ಅಂದರೆ 2023ರ ಮಿಸ್ ವರ್ಲ್ಡ್ ಆಗಿರುವ ಶ್ರೀನಿ ಶೆಟ್ಟಿ ಅವರು, ಇದು ತಪ್ಪಾಗಿರುವಂಥ ಹೇಳಿಕೆ. ಇಲ್ಲಿ ಶೆನ್ನಿಸ್ ಪ್ಯಾಲಿಸಿಯೋಸ್ 2023ರ ಭುವನ ಸುಂದರಿಯಾಗಿರುತ್ತಾರೆ. ಭಾರತದ ಮೊದಲ ವಿಶ್ವ ಸುಂದರಿ ಯಾರಪ್ಪ ಅಂದರೆ ರೀಟಾ ಫರಿಯಾ. ನೆಕ್ಸ್ಟ್ 27 ವರ್ಷಗಳ ನಂತರ 2023 ಮಿಸ್ ವರ್ಲ್ಡ್ ಆಯ್ಕೆಯ ಸ್ಪರ್ಧೆಯಲ್ಲಿ ಭಾರತದಲ್ಲಿ ನಡೆಯಲಿದೆ. ಇವು ಸರಿಯಾದಂಥ ಹೇಳಿಕೆ. ಆಪ್ಷನ್ ಸಿ ತಪ್ಪಾದಂಥ ಹೇಳಿಕೆ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ 100 ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.